ಈ ಧನಲಕ್ಷ್ಮಿ ಪೂಜೆಯನ್ನು ಮಾಡುವಂತ ಸಂದರ್ಭದಲ್ಲಿ ಮೇನ್ ಡೋರ್ ಕ್ಲೋಸ್ ಆಗಿರಬಾರ್ದು, ಓಪನ್ ಇರಬೇಕು. ಮನೆಯಲ್ಲಿ ಧನಲಕ್ಷ್ಮಿ ಪೂಜೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ದೇವರ ಮನೆಯಲ್ಲಿ ದೀಪ ಹಚ್ಚಿಟ್ಟಿರ್ಬೇಕು. ನಿಮ್ಮ ಮನೆಯ ಮುಂಭಾಗದಲ್ಲಿ ಕೂಡ ದೀಪ ಹಚ್ಚಿಟ್ಟಿರಬೇಕು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಒಂದಷ್ಟು ವಿಚಾರಗಳನ್ನು ಇವತ್ತು ತಿಳಿಸ್ಕೊಡ್ತೀನಿ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಇಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನೋಡಿ, ಸಮುದ್ರ ಮಥನದಿಂದ ರೀಬರ್ತ್ ಆಗಿದ್ದು ಅಂದರೆ ಮತ್ತೆ ಹುಟ್ಟಿದ್ಲು ಮಹಾಲಕ್ಷ್ಮಿ ಅವತ್ತಿನ ದಿನ. ಅದಕ್ಕೋಸ್ಕರ ಅವತ್ತಿನ ದಿನ ಲಕ್ಷ್ಮಿಯನ್ನು ಪೂಜೆ ಮಾಡಿದ್ರೆ ವಿಶೇಷವಾಗಿರುವಂಥ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ ಅಂತೇಳಿ. ಅದರಿಂದ ಅವತ್ತಿನ ದಿನ ನೀವೇನು ಮಾಡಬೇಕಾಗತ್ತೆ ಅಂದರೆ ಧನಲಕ್ಷ್ಮಿ ಪೂಜೆಯನ್ನು ಬಹಳ ವಿಶೇಷವಾಗಿ ಅನುಕೂಲ ಆದರೆ ಉತ್ತರಾಭಿಮುಖವಾಗಿ ಕೂರಿಸಿ, ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣದ ಗೋಡೆಗೆ ಅಟ್ಯಾಚ್ಡ್ ಆಗಿ ಕೂರಿಸಬಾರದು. ಕೂರಿಸಿದ್ರೆ ಯಾವುದೇ ಕಾರಣಕ್ಕೂ ಅನುಕೂಲ ಆಗೋದಿಲ್ಲ. ಅದರ ಜೊತೆಗೆ ಈ ಧನಲಕ್ಷ್ಮಿ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವಾಗಲೂ ಮೇನ್ ಡೋರನ್ನು ಕ್ಲೋಸ್ ಆಗಿರಬಾರ್ದು, ಓಪನ್ ಇರಬೇಕು. ಮತ್ತು ಮನೆಯ ಮುಂಭಾಗದಲ್ಲಿ ಫಸ್ಟು 2 ದೀಪವನ್ನು ಹಚ್ಚಿಟ್ಟು, ನೀವು ಮನೆಯಲ್ಲಿ ಧನಲಕ್ಷ್ಮಿ ಪೂಜೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ದೇವ್ರ ಮನೆಯಲ್ಲಿ ದೀಪ ಹಚ್ಚಿಟ್ಟಬೇಕು. ಅದರ ಜೊತೆಗೆ ನಿಮ್ಮ ಮನೆಯ ಮುಂಭಾಗದಲ್ಲಿ ಕೂಡ ದೀಪ ಹಚ್ಚಿಟ್ಟಿರಬೇಕು. ಅದಾದ್ಮೇಲೆ ಧನಲಕ್ಷ್ಮಿ ಪೂಜೆಯನ್ನ ಪ್ರಾರಂಭ ಮಾಡಬೇಕು. ಈ ಧನಲಕ್ಷ್ಮಿ ಪೂಜೆಯನ್ನ ನೀವು ಮಾಡೋದ್ರಿಂದ ಬಹಳ ವಿಶೇಷವಾಗಿರುವಂತಹ ಒಂದು ಫಲಪ್ರಾಪ್ತಿ ಆಗ್ತದೆ. ಮತ್ತೆ ಬಹಳ ಪ್ರಮುಖವಾಗಿ ನೀವು ಮಾಡಬೇಕಾಗಿರುವಂಥದ್ದು ಏನಂದ್ರೆ, ರಾತ್ರಿ 8 ಗಂಟೆಯಿಂದ 11 ಗಂಟೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ನೀವು ಧನಲಕ್ಷ್ಮಿಯನ್ನ ಪೂಜೆ ಮಾಡಿ. ಈ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಮಾಡೋದ್ರಿಂದ ಬಹಳ ವಿಶೇಷವಾಗಿ ರಾತ್ರಿ 8ರಿಂದ 11 ಗಂಟೆ ಬಹಳ ವಿಶೇಷವಾಗಿದೆ ಧನಲಕ್ಷ್ಮಿ ಪೂಜೆಗೆ. ಅದರಲ್ಲೂ ಕೂಡ ನಾವು ಎಕ್ಸಾಕ್ಟ್ 11 ಗಂಟೆ 11 ನಿಮಿಷ ಅಂತ ಕರಿತೀವಿ. ಇದನ್ನ ರಹಸ್ಯಮಯ ಪೂಜೆ ಅಂತ ಕರೀತಾರೆ, ಧನಲಕ್ಷ್ಮಿಯ ರಹಸ್ಯಮಯ ಪೂಜೆ ಅಂತ. 11 ಗಂಟೆ 11 ನಿಮಿಷಕ್ಕೆ ಧನಲಕ್ಷ್ಮಿ ಪೂಜೆಯನ್ನು ಮಾಡಿ ದೀಪವನ್ನು ಇಡಬೇಕು. ಅದರ ಜೊತೆಗೆ ನೀವೇನ್ ಮಾಡಬೇಕು ಅಂದ್ರೆ, ಓಂ ಶ್ರೀಂ ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ ಅನ್ನುವಂಥ ಮಂತ್ರವನ್ನು 11 ಬಾರಿ ಮೌನವಾಗಿ ಜಪ ಮಾಡಬೇಕು. ಅದರ ಜೊತೆಗೆ ಆದಷ್ಟು ಕೂಡ ಈ ಲಕ್ಷ್ಮಿಯನ್ನ ಕೂರಿಸುವಾಗ ಶುಭ್ರವಾದಂಥ ಬಿಳಿ ವಸ್ತ್ರವನ್ನ ದಯವಿಟ್ಟು ಕೆಳಗಡೆ ಹಾಕುವಂಥದ್ದು. ಜೊತೆಗೆ ಟಾಯ್ಲೆಟ್ಗೆ ಟಾಯ್ಲೆಟ್ ಡೋರು ಅಕ್ಕಪಕ್ಕ, ಟಾಯ್ಲೆಟ್ ಎದುರುಗಡೆ, ಟಾಯ್ಲೆಟ್ ಗೋಡೆಗೆ ಅಟ್ಯಾಚ್ ಆಗುವಂಥ ರೀತಿಯಲ್ಲಿ ಧನಲಕ್ಷ್ಮಿಯನ್ನ ಕೂರಿಸಬಾರ್ದು. ಅದರ ಜೊತೆಗೆ ದಕ್ಷಿಣಾಭಿಮುಖವಾಗಿ ಲಕ್ಷ್ಮಿಯನ್ನ ಕೂರಿಸಬಾರ್ದು. ದಕ್ಷಿಣಾಭಿಮುಖವಾಗಿ ಕೂರಿಸಿದ್ರು ಕೂಡ ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಬರುತ್ತೆ. ಅಕಸ್ಮಾತ್ ನಿಮಗೆ ಧನ ಸಂಪಾದನೆ ಆದರೂ ಕೂಡ ಆಸ್ಪತ್ರೆಗೆ, ರೋಗ ಬಾಧೆಗಳಿಗೆ ಹಣವನ್ನು ಖರ್ಚು ಮಾಡುವಂಥ ಒಂದು ಪರಿಸ್ಥಿತಿ ನಿಮಗೆ ಬಂದ್ಬಿಡುತ್ತೆ. ಅದರಿಂದ ಬಹಳ ಎಚ್ಚರಿಕೆಯನ್ನು ಇದನ್ನು ತಗೊಳ್ಳಿ. ಅದರ ಜೊತೆಗೆ ನಿಮ್ಮ ಮುಖ್ಯ ದ್ವಾರಕ್ಕೆ ಬೆನ್ನು ಮಾಡಿ ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮಿಯನ್ನು ಕೂರಿಸ್ಬೇಡಿ. ಜೊತೆಗೆ ಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಬರೀ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಮಹಾಲಕ್ಷ್ಮಿಯ ಸ್ತೋತ್ರ ಅಷ್ಟೋತ್ತರದ ಜೊತೆಗೆ ನಾರಾಯಣ ವಿಷ್ಣುವಿನ ಅಷ್ಟೋತ್ತರ ಸ್ತೋತ್ರವನ್ನು ಕೂಡ ನೀವು ಅಲ್ಲಿ ಜಪವನ್ನ ಮಾಡಬೇಕಾಗ್ತದೆ. ಇಲ್ಲಿ ಪ್ರಮುಖವಾಗಿ ನಿಮ್ಮ ಧನದ ಮೂಲ ಯಾವುದು, ಯಾವ ವಸ್ತು ಅನ್ನೋದನ್ನ ತಿಳ್ಕೊಂಡು ಅದನ್ನ ಕೂಡ ಧನಲಕ್ಷ್ಮಿ ಅಂತೇಳಿ, ಅಕಸ್ಮಾತ್ ನೀವು ಕಳಶ ಇಡಕ್ಕಾಗಿಲ್ಲ, ಇನ್ನೊಂದೇನೋ ಮಾಡೋಕ್ಕಾಗಿಲ್ಲ, ಇಟ್ ಈಸ್ ನೋ ಪ್ರಾಬ್ಲಮ್. ನೀವು ಯಾವುದನ್ನ ಧನದ ಮೂಲ ಆಗಿದೆಯೋ ಅದನ್ನೇ ಧನಲಕ್ಷ್ಮಿ ಅಂತೇಳಿ ಪೂಜೆಯನ್ನು ಮಾಡೋದ್ರಿಂದ ಕೂಡ ವಿಶೇಷವಾಗಿರುವಂಥ ಧನ ಪ್ರಾಪ್ತಿ ನಿಮಗೆ ಆಗತ್ತೆ. ಅದ್ರ ಜೊತೆಗೆ ಮನೆಯನ್ನ ಶುದ್ಧಿ ಮಾಡಿ ಮನೆಯ ವಾತಾವರಣವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಹಳೆ ವಸ್ತ್ರಗಳನ್ನು ಬಳಸಬೇಡಿ, ಹಳೆ ಬಟ್ಟೆ ಹಾಕೊಂಡು ಪೂಜೆ ಮಾಡಬೇಡಿ. ಯಾಕಂದ್ರೆ ಹಳೆ ವಸ್ತು ಯಾವಾಗಲೂ ಕೂಡ ನೆಗೆಟಿವಿಟಿಯನ್ನು ಕೊಡುತ್ತೆ, ಫ್ರೆಶ್ನೆಸ್ ಅನ್ನು ಕೊಡಲ್ಲ. ಅದಕ್ಕೆ ಧನಲಕ್ಷ್ಮಿ ಪೂಜೆ ಮಾಡುವಾಗ ಹೊಸ ವಸ್ತ್ರಾದಿಗಳನ್ನು ಹಾಕೊಂಡು ಪೂಜೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ. ಆದಷ್ಟು ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿದ್ರೆ ಅಥವಾ 2 ದಿನದಿಂದ ಇಟ್ಟಿದ್ರೆ ಅವನ್ನೆಲ್ಲ ವಾಶ್ ಮಾಡಿ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟು ಫೋಲ್ಡ್ ಮಾಡಿ ಇಟ್ಟಿತ್ತು. ಅದಾದಮೇಲೆ ನಿಮ್ಮ ಮನೆಯಲ್ಲಿ ಹಾಸಿಗೆಗಳಿಗೆಲ್ಲ ಹೊಸ ಕವರ್ ಹಾಕಿ ಸೋಫಾ ಎಲ್ಲ ಕ್ಲೀನ್ ಮಾಡಿ ಸಂಜೆ ಧನಲಕ್ಷ್ಮಿ ಪೂಜೆಯನ್ನು ಮಾಡಿ, ಅಥವಾ ನಿಮ್ಮ ಆಫೀಸು ಫ್ಯಾಕ್ಟ್ರಿನ ಪೂಜೆ ಮಾಡಿ, ನಿಮ್ಮ ವೆಹಿಕಲ್ಗಳನ್ನು ಪೂಜೆ ಮಾಡೋದ್ರಿಂದ ವಿಶೇಷವಾಗಿರುವಂಥ ಲಕ್ಷ್ಮೀ ಪ್ರಾಪ್ತಿ ನಿಮ್ಗೆ ಆಗುತ್ತೆ ಅಂತ ಹೇಳ್ತಾ,
ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ರಹಸ್ಯಮಯವಾದದ್ದನ್ನು ಮಿಸ್ ಮಾಡಬೇಡಿ. 11 ಗಂಟೆ 11 ನಿಮಿಷಕ್ಕೆ ಲಕ್ಷ್ಮೀ ಮಂತ್ರವನ್ನು ಜಪ ಮಾಡಿ ಮೌನವಾಗಿ, ಯಾರಿಗೂ ಹೇಳ್ಬೇಡಿ, ಮಾಡಿದ ಮೇಲೂ ತಿಳಿಸ್ಬೇಡಿ. ಇಂಥದ್ದು ಮಾಡ್ತಾ ಇದೀವಿ ಅಂತ ಕೂಡ ನೀವು ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಲಿ. ನಮಸ್ಕಾರ.